ನನ್ನ ಹೆಸರು ಶಾರದಾ. ನಾನು ತುಂಬ ಓದಿದ್ದೆ. ನನ್ನ ಮದುವೆ ಆದರೆ ಸಿಟಿಲೇ ಆಗಬೇಕು, ಅಲ್ಲಿ ನನಗೆ ಜಾಬ್ ಮಾಡ್ಬೋದು ಅಂತ ಇದ್ದೆ. ಆದರೆ ತುಂಬ ಕಡೆಯಿಂದ ಬಂತು. ನಾನು ಒಪ್ಪದೆ ನನಗೆ ಸೂಟ್ ಆಗೋ ಊರಿನಿಂದ ಬಂದರೆ ಒಪ್ಕೊಳ್ಳೋದ ಅಂತ ಇದ್ದೆ. ಹಾಗೆ ಬಂದಿದ್ದ 2 ಸಂಬಂಧ ಒಳ್ಳೆಯದಿತ್ತು. ಅದರಲ್ಲಿ ಅಮ್ಮ ಒತ್ತಾಯ ಮಾಡಿದ್ರು. ಆದರೆ ನಾನು ಒಪ್ಪಲಿಲ್ಲ. ಅದಕ್ಕೆ ನನ್ನ ತಂಗಿ ನಾನು ಮದುವೆ ಆಗ್ತೀನಿ ಅಂತ ಮದುವೆ ಆದಳು. ನಾನು ನನ್ನ ಕೊಬ್ಬಿನಿಂದ ಇದ್ದೆ. ನಾನು ನೋಡಲು ಸ್ವಲ್ಪ ಚೆನ್ನಾಗಿದ್ದೆ. ಅದೊಂದು ದುರಹಂಕಾರ ಇತ್ತು. ಹಾಗೆ ಆಗ್ತಾ ನನಗೆ 28 ವರ್ಷಕ್ಕೆ ನನಗೆ ಬೇಕಾಗಿದ್ದ ಜಾಗದಿಂದನೇ ಬಂದರು ಗಂಡಿನ ಕಡೆಯವರು. ಅವರು ಬೆಂಗಳೂರಿನಲ್ಲಿದ್ದರು. ನಾನು ಬೇಗ ಒಪ್ಕೊಂಡೆ. ಅವ್ರು 3 ಜನ ಮಕ್ಕಳು, 2 ಗಂಡು ಮಕ್ಕಳು ಮತ್ತು 1 ಹೆಣ್ಣು. ಅವಳಿಗೆ ಮದುವೆ ಆಗಿತ್ತು. ಅವರು ಹೋಟೆಲ್ ಮಡಗಿದ್ರು ಅಂತ ಹೇಳಿದರು. ನನಗೂ ಖುಷಿಯಾಯಿತು ಮತ್ತು ಬೇಗ ಒಪ್ಕೊಂಡೆ. ಹಾಗೆ ಮದುವೆ ದಿನ ಹತ್ತಿರ ಬಂದರು. ನನ್ನ ಮದುವೆ ಆಗೋ ಹುಡುಗ ನನ್ನ ಜೊತೆ ಯಾವುದೇ ಕಾಂಟ್ಯಾಕ್ಟ್ ಮಡಗಿರಲಿಲ್ಲ. ಹಾಗೆ ಮದುವೆ ಆಯಿತು. ಹಾಗೆ ಮದುವೆಯ ಮೊದ ದಿನಗಳು ತುಂಬ ಚೆನ್ನಾಗಾಯಿತು. ಆದರೆ ಮತ್ತೆ ಅದೇ ಇರುತ್ತಲ್ಲ, ಅತ್ತೆಯ ಕಾಟ ಮತ್ತು ತುಂಬ ಕ್ಲೀನ್. ನನಗೆ ಮೊದಲೇ ಕೋಪ ಹೆಚ್ಚು. ಆದರೆ ನನ್ನ ಗಂಡ ಒಂದಕ್ಕೂ ಲಾಯಕ್ಕಿರಲಿಲ್ಲ. ನಾನು ಎಷ್ಟೇ ಕೆಲಸ ಮಾಡಿದ್ರು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತಲೇ ಜಗಳ. ನನಗಂತೂ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ನಾನು ನನ್ನ ಗಂಡನಿಗೆ ಹೇಳಿದ್ರೆ ನನ್ನ ಗಂಡ ಕೇರೇ ಮಾಡ್ತಾ ಇರಲಿಲ್ಲ. ನಗಾಡ್ಕೊಂಡು ಹೋಗ್ತಾ ಇದ್ದ. ಹೋಟೆಲ್ ಇತ್ತು, ಅದು ಇತ್ತು ಅಂತ ಹೇಳ್ತಾಯಿದ್ರು. ಆದರೆ ಯಾವಾಗ ನೋಡಿದ್ರು ನನ್ನ ಗಂಡ ಮನೇಲಿರ್ತಾ ಇದ್ದ. ಮತ್ತು ಯಾವಾಗ ನೋಡಿದ್ರು ಮೂವಿ ನೋಡೋದು, ಮಲಗೋದು, ಅದೇ ಕೆಲಸ. ಇದು ಎಷ್ಟು ದಿನ ಅಂತ ನೋಡೋಕ್ಕಾಗುತ್ತೆ. ನನ್ನ ಅತ್ತೆ ಅವ್ರ ಮುಂದೆ ಏನು ಹೇಳ್ತಾ ಇರಲಿಲ್ಲ. ಆದರೆ ನನ್ನ ಮುಂದೆ ಅದು ಇದು ಹೇಳ್ತಾಯಿದ್ರು. ಹೆಚ್ಚಾಗಿ ನಾನು ಊಟ ಮಾಡಬೇಕಾದ್ರೆ ಹೇಳ್ತಾಯಿದ್ರು. ನನಗೆ ಅದನ್ನು ಕೇಳೋಕ್ಕೆ ಆಗದೆ ಊಟನೇ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಒಂದೊಂದು ದಿನ ಹಾಗೆ ಮಲ್ಕೋತಿದ್ದೆ. ನನ್ನ ಗಂಡನಿಗೆ ಹೇಳಿದರೆ ಹಾಗೆ ಹೇಳೇ ಇಲ್ಲ ಅಂತ ಜಗಳ. ಒಂದು ದಿನ ನಾನು ರೆಕಾರ್ಡ್ ಮಾಡಿ ತೋರಿಸ್ದೆ. ಜಗಳನೂ ಆಯಿತು. ಆದರೆ ನನ್ನ ಅತ್ತೆ ನನ್ನ ಮೇಲೆ ಎಲ್ಲ ತಪ್ಪನ್ನು ಹಾಕಿಬಿಟ್ರು. ಮತ್ತು ಹೇಳ್ತಾಯಿದ್ರು, ಅವಳು ಈ ಮನೆಗೆ ಬಂದು ನಮ್ಮನ್ನು ದೂರ ಮಾಡ್ತಾ ಇದ್ದಾಳೆ, ಮನೆ ಹಾಳಿ ಅಂತ ಬೈಗುಳ. ಅವನ ಅಮ್ಮನ ಸೈಡ್ಗೆ ತಿರ್ಕೊಂಡ. ಮತ್ತು 2 ವಾರ ಮನೆಗೆ ಬಂದು ಇದ್ದೆ. ಮನೇಲೂ ನನ್ನದೇ ತಪ್ಪು ಅಂತ ಹೇಳ್ತಾಯಿದ್ರು. ಅವ್ರು ಬಂದಾಗ ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಕಲಿಸ್ಕೊಡಿ ಮತ್ತು ಅವಳು ಸ್ವಲ್ಪ ಬಾಯಿ ಕಮ್ಮಿ ಮಾಡೋಕ್ಕೆ ಹೇಳಿ ಅಂತ ಹೇಳಿ ಆ ಕಡೆ ಈ ಕಡೆ ಮಾತುಕತೆ ಆಯಿತು. ನಾನು ಹೋಗಲ್ಲ ಅಂದರು. ಹಾಗೆ ಹೇಳಬಾರ್ದು, ಹೋಗಿ ಗಂಡನ ಮನೆಯಲ್ಲಿ ಜೀವನ ಮಾಡಬೇಕು ಅಂತ ಬುದ್ಧಿ ಹೇಳಿ ಕಲಿಸಿಕೊಟ್ರು. ನಾನು ಹೋದೆ. ಆದರೆ ನಾನು ಪ್ರೆಗ್ನೆಂಟ್ ಆಗಿದ್ದೆ. ನನಗೆ 2 ತಿಂಗಳ ಹಾಗೆ. ನಾನು ಜಾಬ್ಗೆ ಹೋಗ್ತೀನಿ ಅಂತ ಹೇಳಿದಾಗ ಎಲ್ಲರಿಗೂ ಖುಷಿ. ನಾನು ಯಾವಾಗ ಹೇಳ್ತೀನಿ ಅಂತಲೇ ಕಾಯ್ತಾ ಇದ್ದ ಹಾಗೆ ಇತ್ತು. ಅವ್ರ ನಡವಳಿಕೆ ಹಾಗೆ ಇತ್ತು. ಇಂಟರ್ವ್ಯೂಗೆ ಹೋದೆ. ಅಲ್ಲಿ ಸೆಲೆಕ್ಟ್ ಕೂಡ ಆಗಿದ್ದೆ. ಒಳ್ಳೆ ಜಾಬ್ ಸಿಕ್ಕಿತ್ತು. ನಾನು ಡೈಲಿ ಜಾಬ್ಗೆ ಹೋಗೋದು ಬರೋದು ರೋಟೀನ್ ಇತ್ತು. ಆದರೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ಮತ್ತೆ ಹೋಗಬೇಕಿತ್ತು. ಆದರೆ ಅಲ್ಲಿ ಜಾಬ್ಗೆ ಹೋಗಬೇಕಾದ್ರೆ ಒಂದು ಕಂಡೀಷನ್ ಇತ್ತು, ಎಲ್ಲ ಸ್ಯಾಲರಿ ನಮ್ಮ ಕೈಯಲ್ಲಿ ಕೊಡಬೇಕು ಅಂತ, ಇಲ್ಲ ಅಂದರೆ ಹೋಗಬೇಡ ಅಂತ. ಹಾಗೆ ನಾನು ಕೊಡ್ತಾ ಇದ್ದೆ. ಆದರೆ ನನಗೆ ಡೆಲಿವರಿ ಟೈಮ್ ಹತ್ತಿರ ಬಂತು. ನಾನು ಅಲ್ಲಿ ರಜೆ ಕೇಳಿದ್ದೆ. ಅವ್ರು ಅಷ್ಟು ದಿನಕ್ಕೆ ಕೊಡೋಕ್ಕಾಗಲ್ಲ, ನೀ ಬೇಕಾದರೆ ರಿಸೈನ್ ಮಾಡು, ಹೋಗು ಅಂದರು. ನಾನು ಕೆಲಸಕ್ಕಿಂತ ಮಗು ದೊಡ್ಡದು ಅಂತ ರಿಸೈನ್ ಮಾಡಿದೆ. ನನ್ನ ಅಮ್ಮ ಬಂದು ಶಾಸ್ತ್ರ ಮಾಡಿ ಕರ್ಕೊಂಡು ಹೋದರು. ತಾಯಿ ಮನೆಗೆ ಹೋದಾಗ ಮೊದಲ ಥರ ಅಲ್ಲ. ಮದುವೆ ಆದ ಹೆಣ್ಮಕ್ಳಿಗೆ ಕೈಯಲ್ಲಿ ಸ್ವಲ್ಪ ಹಣ ಇರಬೇಕು. ಅವ್ರ ಅವಶ್ಯಕತೆ ತುಂಬ ಇರುತ್ತೆ. ಆದರೆ ಅವರು ನನ್ನ ಕೈಯಲ್ಲಿ 1 ರೂಪಾಯಿನೂ ಕೊಟ್ಟು ಕಳಿಸಿರಲಿಲ್ಲ. ನನ್ನ ಗಂಡನ ಹತ್ರ ಕೇಳಿದಾಗ ಅವರು ನನ್ನ ಹತ್ರ ಇಲ್ಲ, ಎಲ್ಲ ಅಮ್ಮನ ಹತ್ರ ಅಲ್ವಾ ಇರೋದು ಅಂತ ಹೇಳ್ತಾಯಿದ್ರು. ಬೇಡ, ನಾನು ಕೆಲಸ ಮಾಡಿದ್ದೆ ಕಾಸಾದರೂ ಕೊಡ್ಬೋದಾಗಿತ್ತು, ಆದರೆ ಕೊಟ್ಟಿಲ್ಲ. ನನ್ನ ಮನೇಲಿ ಎಲ್ಲ ಖರ್ಚು ನೋಡಿಕೊಂಡ್ರು. ಆದರೆ ನನಗೆ ಅದು ಇದು ಬೇಕಿತ್ತು. ಆದರೆ ನನಗೆ ಅದನ್ನೆಲ್ಲ ನನ್ನ ಅಪ್ಪನ ತಮ್ಮ ಮಗ ತಂದು ಕೊಡ್ತಾ ಇದ್ದ. ಅವ್ನು ನನ್ನ ಜೊತೆ ಕ್ಲೋಸ್ ಆಗಿದ್ದ. ಅವನ ಜೊತೆ ಬೆರಿತಾ ಇದ್ದೆ. ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಲೇಟ್ ನೈಟ್ ಮೆಸೇಜ್ ಮಾಡೋದು ಮಾಡ್ತಾ ಇದ್ದೆ. ಹಾಗೆ ನಡೀತಾ ಇತ್ತು. ಆದರೆ ಈ ವಿಷಯ ಅವನ ಹೆಂಡತಿಗೆ ಗೊತ್ತಾಗಿ ಅವಳು ನನ್ನ ಮನೆಗೆ ಬಂದು ನನ್ನ ಅಮ್ಮನ ಮತ್ತು ಎಲ್ಲರ ಮುಂದೆ ಜಗಳ ಮಾಡಿದ್ಲು. ಸಾಧ್ಯ ಹೇಗೆಲ್ಲ ಅದರಿಂದ ತಪ್ಪಿಸ್ಕೊಂಡೆ. ನಾನು ಹೇಳಿದೆ, ಈ ವಿಷಯ ಅಮ್ಮನಿಗೆ ಗೊತ್ತಾದರೆ ಅಷ್ಟೇ, ಮತ್ತೆ ಇಲ್ಲೂ ನೆಮ್ಮದಿಯಿಂದ ಇರೋಕ್ಕಾಗಲ್ಲ ಅಂತ. ಹಾಗೆ ಅವನು ಎಲ್ಲರ ಮುಂದೆ ನಾನು ಅವಳ ಹೆಸರಿನ ಬೇರೆ ಹೆಣ್ಣಿನ ನಂಬರ್ಗೆ ಮಡಗಿ ಮೆಸೇಜ್ ಮಾಡ್ತಾ ಇದ್ದದ್ದು ಅಂತ ಸುಳ್ಳು ಹೇಳ್ದ. ಹಾಗೆ ಎಲ್ಲ ಸಾಲು ಆಯಿತು. ಎಲ್ಲರೂ ಅವಳಿಗೆ ಬೇದರು, ಏನು ಅಕ್ಕ ತಮ್ಮನ ಮದುವೆ ಏನೆಲ್ಲ ಹೇಳ್ತೀಯಲ್ಲ ಅಂತ. ಹಾಗೆ ನನಗೆ ಹೆಣ್ಣು ಮಗು ಆಯಿತು. 3 ತಿಂಗಳು ಮನೇಲೇ ಇದ್ದೆ. ಆಗ ಮಗುಗೆ ಕಾಫರ್ ಹೆಚ್ಚಾಗಿ ಅಡ್ಮಿಟ್ ಮಾಡಬೇಕಾಗಿತ್ತು. ಆದರೆ ಕೈಯಲ್ಲಿ ದುಡ್ಡು ಇಲ್ಲ. ನಾನು ಕುತ್ತಿಗೆ ಮಾಲೆ ಮಡಗಿ ಅಡ್ಮಿಟ್ ಮಾಡಿದೆ. ಮಗು ಸರಿಯಾಯಿತು. ಹಾಗೆ 3 ತಿಂಗಳಾದಮೇಲೆ ಅವ್ರು ಬಂದು ಕರ್ಕೊಂಡು ಹೋಗೋಕ್ಕೆ ಅಂತ. ಆಗ ನನ್ನ ಮಾಲೆ ಬಗ್ಗೆ ಕೇಳಿದಾಗ ಅಮ್ಮ ಹೇಳಿದ್ರು, ಇದನ್ನು ಹೇಳಬೇಡ, ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ಅವರು ಒಂದು ಮಗುಗೆ ಆಸ್ಪತ್ರೆಗೆ ತೋರಿಸಲು ಕಾಸಿಲ್ವಾ ಅಂತ ಅಂದ್ಕೋತಾರೆ. ಹಾಗೆ ನಾನು ಎಲ್ಲೋ ಬಿದ್ದು ಹೋಯಿತು ಅಂತ ಸುಳ್ಳು ಹೇಳಿದೆ. ಹಾಗೆ ಅದಕ್ಕೂ ತುಂಬ ಬೈಗುಳ ಕೇಳಬೇಕಿತ್ತು. ಹಾಗೆ ಅಲ್ಲಿಗೆ ಹೋದ ತಕ್ಷಣ ನನಗೆ ಒಂದು ಜಾಬ್ ಅವರೇ ನೋಡಿ ಮಡಗಿದ್ರು. ಅವ್ರ ಅಮ್ಮ ಹೇಳಿದ್ರು, ಮಗುನ ನಾನು ನೋಡ್ಕೋತೀನಿ, ಫೋರ್ಸ್ ಮಾಡಿ ನನ್ನ ಕಳಿಸಿದ್ರು. 6 ತಿಂಗಳಾದಮೇಲೆ ನಾವು ಚಿಕ್ಕವನಿಗೆ ಹುಡುಗಿ ನೋಡಿದ್ದೀವಿ. ಇನ್ನು ಇಲ್ಲಿ ಒಂದೇ ರೂಮ್ ಇರೋದು, ನೀವು ಬೇರೆ ಮನೆ ಮಾಡ್ಕೊಂಡು ಹೋಗಿ ಅಂತ.
ನನಗೆ ತುಂಬ ಖುಷಿಯಾಯಿತು. ಆದರೆ ಬೇರೆ ಮನೆಗೆ ಹೋದಾಗ ಸ್ವಲ್ಪ ಹಣ ಕೈಯಲ್ಲಿ ಬೀರಬೇಕಿತ್ತು, ಅಥವಾ ಸ್ವಲ್ಪ ಅಡುಗೆಗೆ ಅಥವಾ ಇದಕ್ಕೆ ಸ್ವಲ್ಪ ಸಾಮಾನು ಬೇಕಾಗಿತ್ತು. ಆದರೆ ಏನೂ ಇಲ್ಲ, ಹೇಗೆ ಹೋಗೋದು? ನಾನು ಸ್ವಲ್ಪ ಹಣ ಕೇಳಿದೆ, ಆದರೆ ಎಲ್ಲ ಖರ್ಚಾಗಿದೆ ಅಂತ ಹೇಳಿದ್ರು. ನಾನು ಜಾಬ್ ಮಾಡೋ ಅಲ್ಲಿ ಸ್ವಲ್ಪ ಲೋನ್ ತೆಗೆದೆ, ನನ್ನ ಸ್ಯಾಲರಿಯಲ್ಲಿ ಕಟ್ ಮಾಡ್ಕೊಳ್ಳಿ ಅಂತ ಹೇಳಿ ಬೇರೆ ಮನೆ ಮಾಡಿ ಸ್ವಲ್ಪ ಸಾಮಾನು ತೆಗೆದೆ. ಹಾಗೆ ಶಿಫ್ಟ್ ಆದ್ವಿ. ಆದರೆ ನನ್ನ ಗಂಡನಿಗೆ ಒಂದಕ್ಕೂ ಸಹಾಯ ಇಲ್ಲ. ಮನೆಯಲ್ಲೇ ಮಗುನ ನನ್ನ ಗಂಡನ ಹತ್ರ ಬಿಟ್ಟು ಹೋಗಿ ಸಂಜೆ ಬರ್ತಾಯಿದ್ದೆ. ನನಗೆ ಎರಡರನ್ನು ಮೇಂಟೈನ್ ಮಾಡಲು ತುಂಬ ಕಷ್ಟ ಆಗ್ತಾಯಿತ್ತು. ಅದರಲ್ಲೂ ಎಲ್ಲ ದುಡ್ಡು ಅವ್ರು ಕಟ್ ಮಾಡ್ತಾಯಿದ್ರು. ನನ್ನ ಕೈಯಲ್ಲೂ ದುಡ್ಡು ಇಲ್ಲ, ಮತ್ತು ಮನೆಗೆ ಖರ್ಚಿಗೂ ಬೇಕಾಗಿತ್ತು. ಆದರೆ ನನಗೆ ಬೇರೆ ಏನೂ ಹೊಳಿತಾನೇ ಇರಲಿಲ್ಲ. ನನ್ನ ಅಪಾಯಿಂಟ್ಮೆಂಟ್ ಮುಂದೆನೇ ನನ್ನ ಆಫೀಸ್ನಲ್ಲಿ ಮ್ಯಾನೇಜರ್ ಆಗಿದ್ದ ಒಬ್ಬ ಹುಡುಗ ಇದ್ದ. ಅವನಲ್ಲಿ ಒಬ್ಬನೇ ಇದ್ದ. ನಾನು ಅವನ ಆಲ್ರೆಡಿ ಫ್ರೆಂಡ್ ಆಗಿದ್ವಿ. ಅವನಿಗೆ ಈ ಕೆಲಸ ಮಾಡಬೇಕು ಅಂತಲೇ ಇರಲಿಲ್ಲ. ಅವನು ಟೈಮ್ ಪಾಸ್ಗೆ ಅಂತ ಈ ಕೆಲಸ ಮಾಡ್ತಾ ಇದ್ದ. ನನಗೆ ಅವನ ದುಡ್ಡಿನ ಮೇಲೆ ಕಣ್ಣಾಗಿ ನನ್ನ ಬುದ್ಧಿ ತಪ್ಪಿ ಹೋಯಿತು. ನಾನು ಅವನ ಜೊತೆ ಸಂಬಂಧ ಬೆಳೆಸಲು ಸ್ಟಾರ್ಟ್ ಮಾಡಿದೆ. ನನಗೆ ಬೇಕಾದ ಲಕ್ಸುರಿ ಲೈಫ್ ಅವ್ನು ಕೊಡ್ತಾ ಇದ್ದ. ನನಗೆ ಹ್ಯಾಪಿಯಾಗಿದ್ದೆ. ಅವನ ಜೊತೆ ನನ್ನ ಲೈಫ್ ಮತ್ತು ನನ್ನ ಮನೆ ಖರ್ಚು ಎಲ್ಲ ಸರಿಯಾಗಿ ನಡೀತಾ ಇತ್ತು. ಇಲ್ಲಾಂದರೆ ಸರಿಯಾಗಿ ಹೊರಗಡೆ ಊಟ ಮಾಡಲು ಸಹ ಹೋಗ್ತಾ ಇರಲಿಲ್ಲ. ಆದರೆ ಅವನ ಜೊತೆ ಹೋಗದೆ ಇರೋ ರೆಸ್ಟೋರೆಂಟ್ ಇರಲಿಲ್ಲ. ಮತ್ತು ನಾವಿಬ್ಬರು ಸೇರಿ ಡಿಸೈಡ್ ಮಾಡಿದ್ವಿ, ನಾವು ಓಡಿ ಹೋಗೋಣ ಅಂತ. ನನಗೂ ಹಾಗೆ ಅನಿಸಿತು. ಏನಕ್ಕೂ ಲಾಯಕ್ಕಾಗದೆ ಇರೋ ಹುಡುಗನಕ್ಕಿಂತ ಇವನ ಜೊತೆ ಹ್ಯಾಪಿಯಾಗಿ ಯಾವುದೇ ಟೆನ್ಷನ್ ಇದ್ದೇ ಜೀವನ ಮಾಡ್ಬೋದು ಅಂತ. ಹಾಗೆ ಅವನು ಹೇಳಿದ್ದ, ನಾಳೆ ನನ್ನ ಬ್ಯಾಂಕಿನಿಂದ ಹಣ ತೆಗೆದು ನಿನ್ನ ಲೋನ್ ಎಲ್ಲ ತೀರಿಸಿ ಮತ್ತೆ ಹೋಗೋಣ ಅಂತ. ಆದರೆ ಆ ರೆಸ್ಟೋರೆಂಟಲ್ಲಿ ನನ್ನ ಗಂಡನ ತಮ್ಮ ಇದ್ದ. ನನಗೆ ಗೊತ್ತಿರಲಿಲ್ಲ. ಆದರೆ ಅವನು ನಮ್ಮನ್ನು ನೋಡಿ ಎಲ್ಲ ವೀಡಿಯೋ ಮಾಡಿ ಮಡಗಿದ್ದ. ಮತ್ತು ಅಲ್ಲಿಗೆ ನನ್ನ ಗಂಡನನ್ನು ಕರೆಸಿ ಎಲ್ಲ ರಂಪಾಯಿತು. ಹಾಗೆ ಅವನಿಗೂ 2 ಕಳಿಸಿದ್ರು. ನನಗೂ ಅದರಲ್ಲಿ 2 ಏಟು ಬಿದ್ದಿತ್ತು. ಹಾಗೆ ಮನೆಗೆ ಎಳ್ಕೊಂಡು ಹೋಗಿ ಮತ್ತೆ ತೀರ್ಮಾನ ಮಾಡಿದ್ರು. ನನಗೆ ಚೆನ್ನಾಗಿ ಹೊಡೆದ್ರು. ನನ್ನ ಮನೆಯಿಂದ ಎಲ್ಲರನ್ನು ಕರೆಸಿ ತೀರ್ಮಾನ ಮಾಡಿದ್ರು. ಏನು ಎಲ್ಲದರಲ್ಲೂ ಕಂಡೀಷನ್, ಮೊದಲಿಂದ ಎಲ್ಲ ತಪ್ಪು ಮಾಡ್ಕೊಂಡು ಬರ್ತಾ ಇದ್ದೀನಿ ಹಾಗೆ ಹೀಗೆ ಅಂತ. ನಾನು ಹೇಳೋದನ್ನು ಒಂದು ಸಲನೂ ಕೇಳ್ತಾ ಇರಲಿಲ್ಲ. ಹೌದು, ನಾನು ತಪ್ಪು ದಾರಿ ಹಿಡಿದಿದ್ದೆ ಅಂತ. ಆದರೆ ಗಂಡ ದುಡಿಯಲ್ಲ, ನನ್ನ ನೋಡಲ್ಲ, ನನ್ನ ಆಸೆ ಆಕಾಂಕ್ಷೆಗಳನ್ನು ತೀರಿಸಲ್ಲ. ಅದಕ್ಕೆ ನಾನು ಆ ದಾರಿ ಹಿಡಿದೆ. ಆದರೆ ನನ್ನ ಗಂಡನಿಗೆ ಬುದ್ಧಿ ಹೇಳ್ಕೊಡೋರು ಯಾರು ಇರಲಿಲ್ಲ, ಅಥವಾ ಅವನ ಬುದ್ಧಿಗೋಸ್ಕರ ಈ ಥರ ತೀರ್ಮಾನ ಮಾಡಿಲ್ಲ. ಆದರೆ ನನ್ನ ತಪ್ಪು ಮಾತ್ರ ಬೇಗ ಕಂಡು ಹಿಡಿದು ಹೀಗೆಲ್ಲ ಹೇಳ್ತಾ ಇದ್ದಾರೆ. ನಾನು ಯಾವುದಕ್ಕೋಸ್ಕರ ಹೋದೆ? ಅದನ್ನು ನನ್ನ ಗಂಡ ಮಾಡ್ತಾಯಿದ್ರೆ ನಾನು ಹೋಗ್ತಾ ಇದ್ನಾ? ನೀವೇ ಹೇಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.